2,45,000 ಕೊಡ್ತೀನಿ ಸರ್. ಏನ್ ಸರ್ 2,45,000 ಟಾಟಾ ನೆಕ್ಸಾನ್ 2 ಇದೆ ಸರ್. 5,20,000 ಸರ್. ನೆಕ್ಸಾನ್ ಹೌದು ಸರ್, ನೆಕ್ಸಾನ್ ಟಾಟಾ ನೆಕ್ಸಾನ್ 5,20,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 3 ಲಕ್ಷ. ಹೌದು ಸರ್, 3.5 ಲಕ್ಷ. 5 ಲಕ್ಷ ಕೊಡ್ತೀನಿ ಸರ್ ತಗೊಂಡೋಗಿ. 5 ಲಕ್ಷಕ್ಕೆ 17 ಮಾಡಲ್ WRV ಕೊಡ್ತೀನಿ. ದೊಡ್ಡ ಕಂಪ್ನಿದು ಏನೇನಿದೆ ನಿಮ್ಗೆ ಕೋಟಿ ಕೊಟ್ಬಿಟ್ಟು ಆಡ್ ಕೊಡ್ತಾವ್ರೆ, ಅವರೆಲ್ಲ ವಾರ್ನಿಂಗ್ ಕೊಡ್ತಾವ್ರೆ. ಯಾಕಂದ್ರೆ ಇಷ್ಟು ಕಮ್ಮಿ ಪ್ರೈಸ್ ಕೊಡ್ತಾವ್ರಲ್ಲ ನೀವು ಶೋರೂಮ್ ಅಲ್ಲಿ ಈ ರೇಟ್ಗೆ ಕೊಡ್ತಾ ಇದೀವಿ ಅಂತ ನೀವು ತೋರಿಸ್ಕೊಂಬನ್ನಿ. ಆ ರೇಟ್ ಇಂದ 1 ಲಕ್ಷ ಕಡಿಮೆ ಮಾಡಿ ಕೊಡ್ತೀನಿ. 3,95,000 ಸರ್. 3,95,000. ಹೌದು ಸರ್. ಈ ಗಾಡಿ ಬರೀ 2,85,000 ಕೊಡ್ತೀನಿ ಸರ್. ಏನ್ ಸರ್ 2,85,000 ಬೇಡ ಸರ್. 2,75,000 ಸ್ಕೋಡಾ ಸೂಪರ್ ಟಾಪ್ ಎಂಡ್ ನಿಮ್ಗೆ ಸನ್ರೂಫ್ ಇರೋ ಗಾಡಿ ಕೊಡ್ತೀನಿ. 3,25,000 8 ಸೀಟರ್ ಗಾಡಿ ಕೊಡ್ತೀನಿ ಸರ್. ಅದನ್ನು ಡೀಸೆಲ್ ಗಾಡಿ ಸರ್. ಅದು ಏನು ಸರ್ 4,50,000 7 ಸೀಟರ್ ಗಾಡಿ ನಿಮ್ಗೆ 4,95,000 ಕೊಡ್ತೀನಿ ಸರ್. 4,95,000. ಹೌದು ಸರ್. ಮೊಬಿಲಿಯೋ 14 ಮಾಡಲ್ 6 ಲಕ್ಷಕ್ಕೆ ಮಾರ್ತಾವ್ರೆ. ನಾನು 16 ಮಾಡಲ್ ನಿಮ್ಗೆ 5 ಲಕ್ಷ ಕೊಡ್ತಾ ಇದೀನಿ. 3,25,000. ಹೌದು ಸರ್. 3,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುಮಾರು ಜನ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಾರಂತೆ ನಮ್ಮ ND ಕಾರ್ಸ್ ಅವ್ರಿಗೆ. ಸೊ ಬನ್ನಿ ಸರ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ಒಂದು ವಾರ್ನಿಂಗ್ ಸೇಲ್ ಅಂತ ದೊಡ್ಡ ಹೈಲೈಟ್ ಜೊತೆ ಒಂದು ಕಾರ್ ಡ್ರಾಪ್ ಸೇಲ್ ತಂದಿದ್ದೀವಿ. ಸರ್ ನಮಸ್ಕಾರ. ನಮಸ್ತೆ ಸರ್. ವಾರ್ನಿಂಗ್ ಅಂತ ಹೇಳಿರಲ್ಲ, ಹೌದು ನಿಜ. ದೊಡ್ಡ ಕಂಪ್ನಿದು ಏನೇನಿದೆ ನಿಮ್ಗೆ ಕೋಟಿ ಕೊಟ್ಬಿಟ್ಟು ಆಡ್ ಕೊಡ್ತಾವ್ರೆ, ಅವರೆಲ್ಲ ವಾರ್ನಿಂಗ್ ಕೊಡ್ತಾವ್ರೆ. ಯಾಕಂದ್ರೆ ಇಷ್ಟು ಕಮ್ಮಿ ಪ್ರೈಸ್ ಕೊಡ್ತಾವ್ರಲ್ಲ ನೀವು ಅಂತ ಎಲ್ಲ ಪ್ರೈಸಸ್ ಮಾರ್ಕೆಟಲ್ಲಿ ಏನು ಮಾಡ್ತಾ ಇದೀವಿ ಅದೇ ರೇಟ್ ಇರ್ಬೇಕಂತ ಬೇಡ. ನಮಗೆ ನಮ್ಮ ಇಷ್ಟ, ನಮ್ಮ ಕಾರು, ನಾವು ಏನು ರೇಟ್ ಬೇಕಾದ್ರೂ ಕೊಡ್ತೀವಿ ಸರ್. ಏನು ವಾರ್ನಿಂಗ್ ಆದ್ರೂ ಬರಲಿ. ಇವತ್ತು ಪ್ರೈಸಸ್ ವಾರ್ನಿಂಗ್ ಪ್ರೈಸಸ್ ಇವತ್ತು ನೋಡ್ಬೇಕು, ನಾಳೆ ಬರಬೇಕು. ಹೌದು. ಎಲ್ಲಿಗೆ ಬರಬೇಕು ಸರ್? ND ಕಾರ್ಸ್ ಬರಬೇಕು ಸರ್. ಈಗ ಹೇಳೋದು ಬರೀ ವಿಡಿಯೋದಲ್ಲಿ ಅಲ್ಲ. ವಿಡಿಯೋದಲ್ಲಿ ಏನ್ ರೇಟ್ ಹೇಳಿದೀನಿ ಅದಕ್ಕಿಂತ 1 ರೂಪಾಯಿ ಜಾಸ್ತಿ ಕೊಡೋಕೆ ಹೋಗ್ಬಿಡಿ. ಏನ್ ರೇಟ್ ಹೇಳಿದೀನಿ ಅದೇ ರೇಟ್ ಕೊಟ್ಬಿಟ್ಟು ತಗೊಂಡೋಗಿ. ಹೌದು. ಆಲ್ಮೋಸ್ಟ್ ನಿಮ್ಗೆ ಸುಮಾರು ಒಂದು 60 ಕಾರ್ ಇದೆಯಾ ಸರ್? ಖಂಡಿತ ಇದೆ ಸರ್. ಪ್ರೈಸಸ್ ಕೊಡ್ತಾ ಇದೀವಿ ಅಂತ ನಾವು ಯಾವುದೋ ತರ ಆಕ್ಷನ್ ಗಾಡಿ ಕೊಡಲ್ಲ, ಇಂಜಿನ್ ರಿಪೇರ್ ಗಾಡಿ ಕೊಡಲ್ಲ, ಜಾಸ್ತಿ ಓನರ್ ಇರೋ ಶಿಫ್ಟ್ ಗಾಡಿ ಕೊಡಲ್ಲ ಸರ್. ನಮ್ಮ ಹತ್ರ ಆಲ್ಮೋಸ್ಟ್ ಸರ್ಟಿಫೈಡ್ ವೆಹಿಕಲ್ ಇರುತ್ತೆ, ವಾರಂಟಿ ಸಮೇತ ಕೊಡ್ತೀವಿ ಸರ್. ಗಾಡಿ ತಗೊಂಡೋಗಿ ನೀವು ಸರ್ 3 ವರ್ಷ ಇಂಜಿನ್ ವಾರಂಟಿ ಇರುತ್ತೆ. ಇಂಜಿನ್ ಬೇಕಾದ್ರೆ ನೀವು ಗಾಡಿ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ತಗೊಂಡೋಗ್ಬೋದು ಸರ್. ಇಷ್ಟೊಂದು ಗ್ಯಾರಂಟಿ ಸರ್. ಓಕೆ. ಸೊ ನಿಮಗೆ 3 ಇಯರ್ಸ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಮೇಲೆ ವಾರಂಟಿ ಸಿಗುತ್ತೆ ವೀಕ್ಷಕರೇ. ಆಲ್ಮೋಸ್ಟ್ 60 ಕಾರ್ಗಳಿದೆ. 1.5 ಲಕ್ಷದಿಂದ ಬಜೆಟ್ ಇದೆ ಸರ್. ಲೋನ್ ಬೇಕಂದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಖಂಡಿತ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ತೀವಿ. ಬಟ್ ಕರ್ನಾಟಕ ಒಳಗಡೆ ಮಾಡಬೇಕಂದ್ರೆ ಬೆಂಗಳೂರು ಒಳಗಡೆ ಪ್ರೊಫೈಲ್ ಎಲ್ಲ ಚೆನ್ನಾಗಿರ್ಬೇಕು, ಸ್ಯಾಲರಿಡ್ ಹೋಲ್ಡರ್ ಇರಬೇಕು, ಆವಾಗ ಆಗುತ್ತೆ. ಸೊ ಸ್ಯಾಲರಿಡ್ ಇಲ್ಲ ಅಂದ್ರೆ ಆಲ್ಮೋಸ್ಟ್ ನೀವು 1 ಲಕ್ಷ ಕಟ್ಟಬೇಕಾಗುತ್ತೆ. ಸ್ಯಾಲರಿಡ್ ಇದ್ರೆ ಬರೀ 10,000 ಡೌನ್ ಪೇಮೆಂಟ್ ಮಾಡಿ ನಿಮಗೆ ಲೋನ್ ಮಾಡಿ ಕೊಡ್ತೀವಿ. ಲೋನ್ ಮಾಡಿಸ್ಕೊಡ್ತೀರಾ? ಸ್ಟಾರ್ಟ್ ಮಾಡೋಣ ಸರ್. ಮಾಡೋಣ ಸರ್. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ ವಿಡಿಯೋನ. ಪ್ರೈಸಿಂಗ್ ಎಲ್ಲ ಹೆಂಗಿರುತ್ತೆ ಎಲ್ಲ ನೋಡೋಣ. ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸರ್. ಇನ್ನೊಂದು ವಾರ್ನಿಂಗ್, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನಮ್ಮ ND ಕಾರ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಾರಲ್ಲೂ 2-3 ಆಪ್ಷನ್ಗಳಿರುತ್ತೆ. ಈ ಸಲಿನೂ ಹಾಗೇ ಇದೆ ಸರ್. ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಸ್ಟಾರ್ಟ್ ಮಾಡೋಣ ಸರ್. ಇದು 16 ಮಹೇಂದ್ರ KUV ಸರ್. ಈ ಗಾಡಿಗೂ 2 ಲಕ್ಷ ಡಿಫ್ರೆಂಟ್ ಆಗಿ ಕೊಡ್ತೀನಿ ಸರ್. 2016 ಮಾಡಲ್ ಸರ್. ಈ ಗಾಡಿ ಬಂದ್ಬಿಟ್ಟು ಡೀಸೆಲ್ ಗಾಡಿ ನಿಮ್ಗೆ 4,45,000 ಸರ್. ಇದು ಕೂಡ 2016 ಮಾಡಲ್ ಡೀಸೆಲ್ ಗಾಡಿ 2,45,000 ಕೊಡ್ತೀನಿ ಸರ್. ಏನ್ ಸರ್ 2,45,000 2 ಲಕ್ಷ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದೀನಿ ಸರ್. ಇದು ಸೊ ಈ ಕೇಳ್ತಾ ಇರಬೇಕು ಯಾಕೆ ಡಿಫ್ರೆಂಟ್ ಅಂತ. ಇದು ಸೆಕೆಂಡ್ ಓನರ್, ಇದು 4th ಓನರ್ ಅಷ್ಟೇ. ಬಿಟ್ರೆ ಗಾಡಿ ಸೇಮ್, ಮಾಡಲ್ ಸೇಮ್, ಎಲ್ಲ ಸೇಮ್. ಆದ್ರೂ 2 ಲಕ್ಷ ಕಡಿಮೆ ಕೊಡ್ತಾ ಇದೀನಿ ಸರ್. 2,45,000 KUV 16ನೇ ಮಾಡಲ್ ಗಾಡಿ ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ಆಗಿ ಪಸಾಟ್ ಸರ್. ಪಸಾಟ್ ಅಲ್ಲ, ಜೆಟಾ ಇದು ಸರ್. 2013 ಮಾಡಲ್ ಹೈಲ್ಯಾಂಡ್ ಟಾಪ್ ಅಂಡ್ ಡೀಸೆಲ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು ಸರ್ ಬರೀ ನಿಮ್ಗೆ 5 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಜೆಟಾ ಸರ್. 6 ಲಕ್ಷ ಮೇಲೆ ಮಾರ್ಕೆಟ್ ಅಲ್ಲಿ ಮಾರ್ತಾವ್ರೆ. ಅದು ಟಾಪ್ ಅಂಡ್ ಹೈಲ್ಯಾಂಡ್ ಗಾಡಿ ಡೀಸೆಲ್ 5 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ. ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ 70,000 ಓಡಿದೆ ಸರ್. 70,000 ಓಡಿದೆ. ನೆಕ್ಸ್ಟ್ ಹೋಂಡಾ ಮೊಬಿಲಿಯೋ ಸರ್. 7 ಸೀಟರ್ ಗಾಡಿ. ಹೋಂಡಾದಲ್ಲಿ ಯಾರು 7 ಸೀಟರ್ ನೋಡ್ತಾ ಇದೀರಾ, ಬೆಸ್ಟ್ ಆಪ್ಷನ್. ಒಂದು ಲೋ ಮೇಂಟೆನೆನ್ಸ್ ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ, ಟಾಪ್ ಅಂಡ್ ಗಾಡಿ ಎಲ್ಲ ಫೀಚರ್ ಬಂದ್ಬಿಡುತ್ತೆ ನಿಮ್ಗೆ. ಈ ಗಾಡಿ ಕೂಡ 2016 ಮಾಡಲ್ ಮಾರ್ಕೆಟ್ ಅಲ್ಲಿ 6,000 ಮೇಲೆ ಮಾರ್ತಾವ್ರೆ. 2012 ಮಾಡಲ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಬರೀ ನಿಮ್ಗೆ 5 ಲಕ್ಷ ಕೊಡ್ತೀನಿ, ತಗೊಂಡೋಗ್ಬೋದು ಸರ್. 5 ಲಕ್ಷಕ್ಕೆ ಮೊಬಿಲಿಯೋ ಕೊಡ್ತಾ ಇದೀನಿ. 7 ಸೀಟರ್ 16ನೇ ಮಾಡಲ್ ಸರ್. 5 ಲಕ್ಷಕ್ಕೆ ಮೊಬಿಲಿಯೋ 14 ಮಾಡಲ್ 6 ಲಕ್ಷಕ್ಕೆ ಮಾರ್ತಾವ್ರೆ. ನಾನು 16 ಮಾಡಲ್ ನಿಮ್ಗೆ 5 ಲಕ್ಷ ಕೊಡ್ತಾ ಇದೀನಿ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ ಸರ್. ಡೀಸೆಲ್ ಬೇಕಂದ್ರೆ ಹೋಂಡಾ ಸಿಟಿ ನೋಡಿ ಸರ್. ಎಷ್ಟು ಓಡಿದೆ ಸರ್? ಇದು ಕೂಡ ಆಲ್ಮೋಸ್ಟ್ 70,000 ಓಡಿದೆ. ಅಷ್ಟು ಹೋಂಡಾ ಸಿಟಿನೂ ಇದೆಯಲ್ಲ ಸರ್? ಹೋಂಡಾ ಸಿಟಿ 2015 ಮಾಡಲ್ ಸೆಕೆಂಡ್ ಓನರ್ 72,000 ಡ್ರೈವನ್ ಆಗಿದೆ. ಈ ಗಾಡಿ ಬಂದ್ಬಿಟ್ಟು ಡೀಸೆಲ್ ಗಾಡಿ. ಯಾರೆಲ್ಲ ನ್ಯೂ ಶೇಪ್ ಹೋಂಡಾ ಸಿಟಿ ಡೀಸೆಲ್ ನೋಡ್ತಾ ಇದೀರಾ, ಬೆಸ್ಟ್ ಆಪ್ಷನ್ ಸರ್. 2015 ಡೀಸೆಲ್ ಹೋಂಡಾ ಸಿಟಿ ನಿಮ್ಗೆ ನ್ಯೂ ಶೇಪ್ 6,000 ಮೇಲೆ ಮಾರ್ತಾವ್ರೆ. ಈ ಗಾಡಿ ನಮ್ಮ ಹತ್ರ ಬಂದ್ಬಿಟ್ಟು ಬರೀ 4,95,000 ಕೊಡ್ತೀನಿ ಸರ್. 4,95,000? ಹೌದು ಸರ್. ಇನ್ನೊಂದು ರೇಟ್ ಸರ್? ಇನ್ನೊಂದು ರೇಟ್ ಏನೋ ನಿಮ್ಗೆ 1,5 ಲಕ್ಷ ಕಡಿಮೆ ಮಾಡಿ ಕೊಡ್ತಾ ಇದೀನಿ ಸರ್ ಗಾಡಿನ. ಎಷ್ಟೇ ಮಾಡಲ್ ಸರ್? 15 ಮಾಡಲ್ ನ್ಯೂ ಶೇಪ್ 72,000 ಡ್ರೈವನ್ ಆಗಿದೆ. ನೆಕ್ಸ್ಟ್ ಪೋಲೋ ಸರ್. ಪೋಲೋ ಸರ್ 2011 ಮಾಡಲ್. ಈ ಗಾಡಿ ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕೋರೆ.
ಗಾಡಿ ಬಂದ್ಬಿಟ್ಟು ಇದು ಸರ್ ಆಲ್ಮೋಸ್ಟ್ ಇನ್ನೊಂದು ಪೋಲೋ ಹಾಕಿದ್ರೆ ಸುಮಾರು ಕಾಲ್ ಬಂದಿತ್ತು. ಈ ಗಾಡಿ ಕರ್ನಾಟಕ ಡೆಲ್ಲಿ ಗಾಡಿ ಏನ್ ರೇಟ್ ಕೊಟ್ಟಿದ್ದೀನಿ, ಕರ್ನಾಟಕ ಗಾಡಿ ಅದೇ ರೇಟ್ ಕೊಡ್ತೀನಿ ಸರ್. ಬರೀ 3,25,000 ಗಾಡಿ ಕೊಡ್ತೀನಿ ಸರ್. 3,25,000? ಹೌದು ಸರ್, 3,25,000 ಕೊಡ್ತೀನಿ ಸರ್. ಲೇಟೆಸ್ಟ್ ಬೀಟು ಸರ್, 2017 ಮಾಡಲ್ ಸರ್. ಈ ಗಾಡಿ ಬರೀ 2,80,000 ಬೇಡ ಸರ್, 2,70,000 ಗಾಡಿ ಕೊಡ್ತೀನಿ ಸರ್, ತಗೊಂಡೋಗ್ಲಿ. ಅದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ ಸರ್? 17 ಮಾಡಲ್ ಗಾಡಿ ಆ ರೇಟ್ಗೆ ಕೊಡ್ತಾ ಇದೀನಿ, ಯಾರು ಕೊಡಲ್ಲ ಸರ್. ಮತ್ತೆ ನಿಮ್ಗೆ 2015 ಮಾಡಲ್ ಬ್ರಿಯಾ ಸಿಂಗಲ್ ಓನರ್ ಬರೀ 36,000 ಹೊಡಿರೋದು ಸರ್. 3,85,000 ಕೊಡ್ತೀನಿ ಸರ್, ತಗೊಂಡೋಗ್ಲಿ ಸರ್. 3,85,000 ಸರ್. ಟಾಟಾ ವೆಂಚರ್ ಸರ್, 7 ಸೀಟರ್ ಗಾಡಿ, 7 ಸೀಟರ್ ಅಲ್ಲ 8 ಸೀಟರ್ ಗಾಡಿ ಸರ್ ಇದು. ಟಾಟಾ ವೆಂಚರ್ ನಿಮ್ಗೆ ಮಾರುತಿ ಓಮ್ನಿ ಈಕೋ ಏನಾದ್ರು ತಗೋಬೇಕಂದ್ರೆ ಆರಾಮಾಗಿ ಈ ಗಾಡಿ ಹೋಗ್ಬೋದು ನೀವು. ಟಾಟಾ ಗಾಡಿ ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ, ಗಾಡಿ ತುಂಬಾ ಚೆನ್ನಾಗಿ ನೀಟಾಗಿ ವೆಂಚರ್ 2011 ಮಾಡಲ್ ವೆಂಚರ್ ಇದು. ಈ ಗಾಡಿ ಬಂದ್ಬಿಟ್ಟು ಬರೀ ನಿಮ್ಗೆ 3,25,000 ಕೊಡ್ತೀನಿ ಸರ್. 3,25,000 8 ಸೀಟರ್ ಗಾಡಿ ಕೊಡ್ತೀನಿ ಸರ್. ಅದನ್ನು ಟಾಟಾ ಗಾಡಿ. ಪೆಟ್ರೋಲ್ ಡೀಸೆಲ್ ಸರ್? ಇದು ಡೀಸೆಲ್ ಗಾಡಿ ಸರ್. ಅದು ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಬರುತ್ತೆ, ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಅಂತ ಬನ್ನಿ, ಹೆಚ್ಚು ಕಡಿಮೆ ಆಗುತ್ತೋ ಅಷ್ಟು ಮಾಡ್ಕೊಡ್ತಾರೆ. ಹಾಗೆ ನೆಕ್ಸ್ಟ್ ರ್ಯಾಪಿಡ್ 15 ಮಾಡಲ್ ಆಟೋಮೆಟಿಕ್ ಎಲಿಗೆನ್ಸ್ ಟಾಪ್ ಎಂಡ್ ವಿತ್ ಡೀಸೆಲ್ ಗಾಡಿ ಸರ್. ಡೀಸೆಲ್ ಇದೆ, ಎಲಿಗೆನ್ಸ್ ಟಾಪ್ ಎಂಡ್ ಇದೆ, ನಿಮ್ಗೆ ಆಟೋಮೆಟಿಕ್ ಇದೆ, ಎಲ್ಲಾ ತರ ಆಪ್ಷನ್ ಸಿಗ್ಬಿಡುತ್ತೆ. ಈ ಗಾಡಿ ನ್ಯೂ ಶೇಪ್ ಸ್ಕೋಡಾ ರ್ಯಾಪಿಡ್ ಸರ್. 6 ಲಕ್ಷ ಮಾರ್ಕೆಟ್ ಅಲ್ಲಿ ಮಾರ್ತಾವ್ರೆ, ಬರೀ 4,85,000 ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್? 4,85,000 ಗಾಡಿ ಸರ್. 15 ಮಾಡಲ್ ನ್ಯೂ ಶೇಪ್ ಡೀಸೆಲ್ ಆಟೋಮೆಟಿಕ್ ಗಾಡಿ ಸರ್. ಅದು ಕೂಡ ನೆಕ್ಸಾನ್ 2 ಇದೆ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 6,75,000 2018 ಮಾಡಲ್ ಸಿಂಗಲ್ ಓನರ್. ಈ ಗಾಡಿ ಬಂದ್ಬಿಟ್ಟು 5,70,000 ಡೆಲ್ಲಿ ನಂಬರ್ NOC. ಇದು ಫೈನಲ್ ಒಂದು ರೇಟ್ 5,20,000 ಸರ್. ನೆಕ್ಸಾನ್? ಹೌದು ಸರ್, ನೆಕ್ಸಾನ್ ಟಾಟಾ ನೆಕ್ಸಾನ್ 5,20,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಮತ್ತೆ ಏನಾದ್ರು ಡಸ್ಟರ್ ಡೀಸೆಲ್ ಅಲ್ಲಿ ನೋಡ್ತಾ ಇದ್ದೀರಾ, 14 ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಬರುತ್ತೆ, ಅದು ಡೀಸೆಲ್ ಗಾಡಿ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಬರೀ 5,25,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಇದು ಕೂಡ 5,25,000 ಸರ್. ಮತ್ತೆ ಏನಾದ್ರು ನಿಮ್ಗೆ 7 ಸೀಟರ್ ಇನ್ವನ್ ನೋಡ್ತಾ ಇದ್ದೀರಾ, ಮಹೇಂದ್ರ ರೆಕ್ಸ್ಟ್ರಾನ್ ಕೊಡ್ತೀನಿ. 13 ಮಾಡಲ್ ಬರೀ 4,5 ಲಕ್ಷ ಕೊಡ್ತೀನಿ ಸರ್. ಏನು ಸರ್? 4,5 ಲಕ್ಷಕ್ಕೆ ಮಹೇಂದ್ರ ರೆಕ್ಸ್ಟ್ರಾನ್ 7 ಸೀಟರ್ ಗಾಡಿ ಕೊಡ್ತೀನಿ ಸರ್. ಫೋರ್ಡ್ ಫಿಗೋ ಆಸ್ಪೈರ್ ಸರ್, 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಈ ಗಾಡಿ ಕೂಡ ಅಷ್ಟೇ ನಿಮ್ಗೆ ಮಾರ್ಕೆಟ್ ಅಲ್ಲಿ 4,000 ಮೇಲೆ ಮಾರ್ತಾವ್ರೆ. ನಮ್ಮ ಹತ್ರ ಬರೀ 3,95,000 ಸಿಂಗಲ್ ಓನರ್ ಫೋರ್ಡ್ ಫಿಗೋ ನ್ಯೂ ಶೇಪ್ ಕೊಡ್ತೀನಿ ಸರ್, ತಗೊಂಡ್ ಹೋಗ್ಬೋದು ಸರ್. ಫೋರ್ಡ್ ಫಿಗೋ ಹೌದು ಸರ್, ಆಸ್ಪೈರ್ ಇಲ್ಲ ಸರ್, ಬರೀ ಫಿಗೋ. ಅದು ಪೆಟ್ರೋಲ್ ಇಂಜಿನ್ ಸರ್? ಹೌದು ಸರ್. ಎಷ್ಟು ಹೊಡಿದೆ ಗಾಡಿ ಇದು? ಗಾಡಿ ಇದು 65,000 ಹೊಡಿದೆ ಸರ್. 65,000. ನೆಕ್ಸ್ಟ್ ಆಗ ಇನ್ನೊಂದು ಡಿಸೈರ್ 2012 ಮಾಡಲ್ ಡಿಸೈರ್ ಪೆಟ್ರೋಲ್ VX ಬರುತ್ತೆ ಸರ್. ಬರೀ 3,95,000 ಗಾಡಿ ಕೊಡ್ತೀನಿ. ಎಷ್ಟು ಸರ್? 3,95,000 ಶಿಫ್ಟ್ ಡಿಸೈರ್ ಸರ್. ಅದು ಕೂಡ ಗಾಡಿ ಕಲರ್ ನೋಡಿ, ಕಲರ್ಗೆ ದುಡ್ಡು ಆಯ್ತು. ಬೆಲನೋ ಸರ್, 2018 ಮಾಡಲ್ ಬೆಲನೋ ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿ ನಿಮ್ಗೆ 6,500 ಮೇಲೆ ಮಾರ್ತಾವಲ್ಲ ಮಾರ್ಕೆಟ್ ಅಲ್ಲಿ. ನಮ್ಮ ಹತ್ರ ಇದು 5,85,000 ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 5,85,000 ಕೊಡ್ತೀನಿ ಸರ್ ಗಾಡಿ. ಮತ್ತೆ ಡೀಸೆಲ್ ಅಲ್ಲಿ ಆಟೋಮೆಟಿಕ್ ನೋಡ್ತಾ ಇದ್ದೀರಾ, ವರ್ಣ ಆಟೋಮೆಟಿಕ್ ಡೀಸೆಲ್ ಗಾಡಿ ಸರ್. ಬರೀ ನಿಮ್ಗೆ 2,95,000 ಗಾಡಿ ಕೊಡ್ತೀನಿ ಸರ್. 2,95,000 ಡೀಸೆಲ್ ಗಾಡಿ ವರ್ಣ ಕೊಡ್ತೀನಿ ಸರ್, ತಗೊಂಡ್ ಹೋಗ್ಬೋದು ಸರ್. ಈ ವರ್ಣ ಬಗ್ಗೆ ಸರ್, ಈ ವರ್ಣ ಬರೀ ನಿಮ್ಗೆ 4,95,000 ಗಾಡಿ ಕೊಡ್ತೀನಿ ಸರ್, ತಗೊಂಡ್ ಹೋಗ್ಲಿ ಸರ್. ಟಾಪ್ ಎಂಡ್ ಬರುತ್ತೆ, VT ಪೆಟ್ರೋಲ್ ಬರುತ್ತೆ, ವರ್ಣ SX ಟಾಪ್ ಎಂಡ್ ಬರುತ್ತೆ ಸರ್. ಮಾಡಲ್ 2014 ಮಾಡಲ್. ಈಗ 2 ಜಾಸ್ ಇದೆ ಸರ್. ಇದು ಬಂದ್ಬಿಟ್ಟು 2015 ಮಾಡಲ್ ಸಿಂಗಲ್ ಓನರ್ ಜಾಸ್ ಸರ್. ಬರೀ 5,25,000 ಕ್ಲೋಸ್ ಮಾಡಿ ಕೊಡ್ತೀನಿ. ಇದು ಸೆಕೆಂಡ್ ಓನರ್ ಜಾಸ್ ಸರ್. ಇದು V ಟಾಪ್ ಎಂಡ್ ಬರೀ 4,85,000 ಕ್ಲೋಸ್ ಮಾಡಿ ಕೊಡ್ತೀನಿ. 4,85,000 ಸರ್. ಹಾಗೆ ಪೋಲೋ ಬೇಕು ಅಂದ್ರೆ ಪೋಲೋ ಇನ್ನೊಂದು 2016 ಮಾಡಲ್ ಪೋಲೋ ಸರ್. ಮಾರ್ಕೆಟ್ ಅಲ್ಲಿ 5,500 ಮೇಲೆ ಮಾರ್ತಾವ್ರೆ. ನಮ್ಮ ಹತ್ರ 4,95,000 ಗಾಡಿ ಕೊಡ್ತೀನಿ ಸರ್. 4,95,000 ಪೋಲೋ, ಅದು 2016 ಮಾಡಲ್ ಸರ್. ಟಾಟಾ ಟಿಯಾಗೋ 2016 ಮಾಡಲ್ ಬರೀ 3,85,000 ಗಾಡಿ ಕೊಡ್ತೀನಿ ಸರ್. ಇದು 3,85,000 ಸರ್. 5 ಲಕ್ಷ ಗಂಟ ಮಾರ್ತಾವ್ರೆ ಟಿಯಾಗೋ ನಿಮ್ಗೆ 15 ಮಾಡಲ್. ನಾನು 3,85,000 ಕೊಡ್ತಾ ಇದೀನಿ ಸರ್. ಸ್ಕೋಡಾ ಸೂಪರ್ ಸ್ಕೋಡಾ ಸೂಪರ್ 2011 ಮಾಡಲ್ ವಿತ್ ಸನ್ರೂಫ್ ಎಲಿಗೆನ್ಸ್ ಟಾಪ್ ಎಂಡ್ ಗಾಡಿ ನಿಮ್ಗೆ ಸರ್. ಈ ಗಾಡಿ ಬರೀ 2,85,000 ಕೊಡ್ತೀನಿ ಸರ್. ಏನ್ ಸರ್? 2,85,000 ಬೇಡ ಸರ್, 2,75,000 ಸ್ಕೋಡಾ ಸೂಪರ್ ಟಾಪ್ ಎಂಡ್ ನಿಮ್ಗೆ ಸನ್ರೂಫ್ ಇರೋ ಗಾಡಿ ಕೊಡ್ತೀನಿ. ಹೌದು ಸರ್. ಅದರಲ್ಲೂ ಕರ್ನಾಟಕ ನಂಬರ್ ಸರ್, ದಿಲ್ಲಿ ನಂಬರ್ ಸರ್, NOC ನಂಬರ್ ಸಮೇತ ಸ್ಟೇಟ್ ಗೆ ಕೊಡ್ತೀನಿ ಸರ್. 2012 ಮಾಡಲ್. ಈ ಗಾಡಿ ಕೂಡ ಡೀಸೆಲ್ ಗಾಡಿ ಬಂದ್ಬಿಡುತ್ತೆ. ಆಂಬಿಷನ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಟೈರ್ ಹೇಳ್ಬೇಕಂದ್ರೆ ನಿಮ್ಗೆ 70% ವರೆಗೂ ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಈ ಗಾಡಿ ಬರೀ 3,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಇದು 3,85,000. ಮತ್ತೆ ಸ್ಕೋಡಾದಲ್ಲಿ 13 ಮಾಡಲ್ ಸರ್. 13 ಮಾಡಲ್ ಡೀಸೆಲ್ ಗಾಡಿ. ಸರ್ 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಸರ್. ಈ ಗಾಡಿ ಕೂಡ ಅಷ್ಟೇ ನಿಮ್ಗೆ 3,500 ಮೇಲೆ ಮಾರ್ತಾವ್ರ ಮಾರ್ಕೆಟ್ ಅಲ್ಲಿ. 2,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸರ್ ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. 2,65,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 11 ಮಾಡಲ್ ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಎಷ್ಟು ಹೊಡಿದೆ ಸರ್ ಗಾಡಿ? ಈ ಆಲ್ಮೋಸ್ಟ್ ಇದು ಕೂಡ 65-70 ಓಡಿದೆ ಸರ್. 65-70,000 ವರೆಗೂ ಓಡಿದೆ. ಹಾಗೆ ಇನ್ನೊಂದು ಸೂಪರ್ ಬುಕ್ ಕರ್ನಾಟಕ ರಿಸ್ಟ್ ವೆಹಿಕಲ್
ವೆಹಿಕಲ್ ಇದೆ ನೋಡಿ. ಇದ್ರ ಬಗ್ಗೆ ಹೇಳಿ ಇದು 2012 ಮಾಡಲ್ ಬರುತ್ತೆ. ಈ ಗಾಡಿ ನಿಮ್ಗೆ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಎಲಿಗೆನ್ಸ್ ಇದರಲ್ಲಿ ಕೂಡ ಸನ್ರೂಫ್ ಸಮೇತ ಬಂದ್ಬಿಡುತ್ತೆ. ಈ ಗಾಡಿ ಕೂಡ ನಿಮ್ಗೆ 7 ಲಕ್ಷ ಮಾರ್ಕೆಟ್ ವ್ಯಾಲ್ಯೂ ಇದೆ. 5,95,000 ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್? 5,75,000 ಕೊಡ್ತೀನಿ ತಗೊಂಡೋಗ್ಲಿ ಸರ್. ಎಷ್ಟು ಸರ್? 5,75,000 ಕೊಡ್ತೀನಿ ತಗೊಂಡೋಗ್ಲಿ ಸರ್. ಓಕೆ ಓಕೆ. ಈಗ ಹೇಳಿರೋದು ಪ್ರತಿಯೊಂದು ಗಾಡಿಗೂ ನಿಮ್ಗೆ ವಾರಂಟಿ ಇರುತ್ತೆ, ಸರ್ಟಿಫೈಡ್ ಗಾಡಿ ಇರುತ್ತೆ, ಯಾವ್ದೇ ತರ ಆಕ್ಸಿಡೆಂಟ್ ಇರಲ್ಲ, ಯಾವ್ದೇ ತರ ಇಂಜಿನ್ ರಿಪೇರ್ ಇರಲ್ಲ. ಸೊ ಬಂದು ವಿಸಿಟ್ ಮಾಡಿ ಒಂದ್ಸರಿ ನಮ್ಮ ಐಂಡಿ ಕಾರ್ ಶೋರೂಮ್ಗೆ. ವಾರಂಟಿ ಸಿಗುತ್ತೆ ಸರ್ ಎಲ್ಲಾ ಗಾಡಿಗೂ ಸರ್, ಪ್ರತಿಯೊಂದು ಗಾಡಿಗೂ ಸಿಗುತ್ತೆ. ನೀವು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿ, ಇಲ್ಲ ಅಂದ್ರೆ ಗಾಡಿ ತಗೊಂಡೋಗಿ ನೀವು ಎಲ್ಲಾದ್ರೂ ಮೆಕ್ಯಾನಿಕ್ ಚೆಕ್ ಮಾಡಿಸಿ, ಶೋರೂಮ್ ತಗೊಂಡೋಗಿ ಚೆಕ್ ಮಾಡ್ತೀರಾ, ಚೆಕ್ ಮಾಡಿಸ್ಕೊಳ್ಳಿ. ಸರ್ಟಿಫೈಡ್ ಗಾಡಿ ಸರ್, ವಾರಂಟಿ ಸಮೇತ ಇರುತ್ತೆ ನಿಮ್ಗೆ. ಆಲ್ಮೋಸ್ಟ್ ಈಗ ಹೇಳಿರೋದು ಪ್ರತಿಯೊಂದು ಗಾಡಿನೂ ಬೇರೆ ಶೋರೂಮ್ ಇಂದ ನಮ್ಮ ಶೋರೂಮ್ 1 ಲಕ್ಷ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಸರ್. ಹೌದಾ? 1 ಲಕ್ಷ ಡಿಸ್ಕೌಂಟ್ ಖಂಡಿತ ಸರ್. ಇಲ್ಲಿ ಈ ಶೋರೂಮ್ ಅಲ್ಲಿ ಈ ರೇಟ್ಗೆ ಕೊಡ್ತಾ ಇದೀವಿ ಅಂತ ನೀವು ತೋರಿಸ್ಕೊಂಬನ್ನಿ. ಆ ರೇಟ್ ಇಂದ 1 ಲಕ್ಷ ಕಡಿಮೆ ಮಾಡಿ ಕೊಡ್ತೀನಿ. ನೋಡ್ತಾ ಇರ್ಬೋದು ಟೊಯೋಟಾ ಕೊರೋಲಾ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಕೊರೋಲಾ ಆಲ್ಟಿಸ್ ಇದು 2009 ಮಾಡೆಲ್ ಗಾಡಿ. ಕೊರೋಲಾ ಆಲ್ಟಿಸ್ ಪೆಟ್ರೋಲ್ ಗಾಡಿ ನಿಮ್ಗೆ ಬರೀ 2,95,000 ಕೊಡ್ತೀನಿ ಸರ್. ಎಷ್ಟು ಎಷ್ಟು ಸರ್? ಒಂದು ನಿಮಿಷ ಬನ್ನಿ ಸರ್. ಇಲ್ಲಿ 2,95,000 ಗೆ 1.82 G ಕೊರೋಲಾ ಆಲ್ಟಿಸ್ ಸರ್. ಓಕೆ. ಇದು i20 ಸರ್. i20 ಆಸ್ಟಾ ವೇರಿಯಂಟ್ ಬಟನ್ ಸ್ಟಾರ್ಟ್ ಗಾಡಿ ಬರುತ್ತೆ. ಟಾಪ್ ಎಂಡ್ ಗಾಡಿ ನಿಮ್ಗೆ. ಓಕೆ. 14 ಮಾಡಲ್ ಬರೀ 5,25,000 ಕೊಡ್ತೀನಿ ಸರ್. ಎಲೆಕ್ಟ್ ನ್ಯೂ ಶೇಪ್ ಗಾಡಿ ನಿಮ್ಗೆ 5,25,000 ಸಿಗ್ತಾ ಇದೆ. 17 ಮಾಡಲ್ ಸರ್. WRV ನಿಮ್ಗೆ ಗಾಡಿ 7 ಲಕ್ಷ ಮಾರ್ಕೆಟ್ ಇದೆ. 5,25,000 ಗಾಡಿ ಕೊಡ್ತೀನಿ. 5 ಲಕ್ಷ ಕೊಡ್ತೀನಿ ಸರ್ ತಗೊಂಡೋಗಿ. 5 ಲಕ್ಷಕ್ಕೆ 17 ಮಾಡಲ್ WRV ಕೊಡ್ತೀನಿ ಸರ್. ಅದು ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಗಾಡಿ ಸರ್. ಎಷ್ಟು ಹೊಡಿದೆ ಸರ್ ಗಾಡಿ ಇದು? ಇದು ಆಲ್ಮೋಸ್ಟ್ ನಿಮ್ಗೆ 60,000 ಡ್ರೈವನ್ ಆಗಿದೆ. ಇದು ಎಷ್ಟು ಹೊಡಿದೆ ಸರ್? ಅದು 60,000 ಡ್ರೈವನ್ ಆಗಿದೆ. ಇದು 60,000 ಓಡಿದೆ. ಆಲ್ಮೋಸ್ಟ್ ಇವ್ರ ಹತ್ರ ಇರುವಂತ ಎಲ್ಲಾ ಕಾರ್ಗಳು 60, 70, 80,000 ಮ್ಯಾಕ್ಸಿಮಮ್. ಹೌದು ಸರ್. ಇಟಿಯೋಸ್ ಬಗ್ಗೆ ಹೇಳಿ ಸರ್. 2011 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಪೆಟ್ರೋಲ್. ಇಟಿಯೋಸ್ ಈ ಗಾಡಿ ಬಂದ್ಬಿಟ್ಟು ಬರೀ 3,75,000 ಹೇಳ್ತಾ ಇದೀವಿ. ಅದರಲ್ಲಿ ಕೂಡ ನೆಗೋಷಿಯಬಲ್ ಮಾಡಿ ರೇಟ್ ಫೈನಲ್ ಅಂದ್ರೆ 3.5 ಕ್ಲೋಸ್ ಮಾಡಿ ಕೊಡ್ತೀನಿ. 3.5 ಲಕ್ಷಕ್ಕೆ ಇಟಿಯೋಸ್. ಮತ್ತೆ ನಿಮ್ಗೆ ಏನಾದ್ರು 3,25,000 ಫೋರ್ಡ್ ಫಿಗೋ ಪೆಟ್ರೋಲ್ ಗಾಡಿ 14 ಮಾಡಲ್ ಗಾಡಿ ಕೊಡ್ತೀನಿ ಸರ್. 3,25,000 ಸರ್. ಓಕೆ. ಇದು ಸರ್ ಇದೆಷ್ಟು ಅಂದ್ರೆ? 3.5 ಸರ್. 3.5 ಲಕ್ಷ. ಹೌದು ಸರ್.